ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತಿನ ವಿಶೇಷ ಅತಿಥಿ ಶ್ರೀಯುತ ಸೋಮನಾಥ್ ನಾಯ್ಕ್ ಅವರು. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಸೋಮನಾಥ್ ನಾಯ್ಕರು ಧರ್ಮಸ್ಥಳ ಮತ್ತು ಸುತ್ತಮುತ್ತ ನಡೀತಾ ಇರತಕ್ಕಂಥ ಭೂಮಿ ಅಕ್ರಮಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಕುಟುಂಬದವರ ಕಡೆಯಿಂದ ನಡೀತಾ ಇರತಕ್ಕಂಥ ಮತ್ತು ಅವರಿಗೆ ಸೇರಿದ ಸಂಸ್ಥೆಗಳಿಂದ ನಡೆದಿರ್ತಕ್ಕಂತಹ ಭೂಮಿ ಅಕ್ರಮಗಳು, ಭೂಮಿ ಅತಿಕ್ರಮಣ ಇತ್ಯಾದಿ ವಿಷಯಗಳ ಬಗ್ಗೆ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಈಗ ಹೊಸದಾಗಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ, ಆ ನ್ಯಾಯಾಲಯದಲ್ಲಿ ಅವರು ಹೋರಾಟ ಮುಂದುವರಿಸಿದ್ದಾರೆ. ಅದರ ಭಾಗವಾಗಿಯೇ ನಮ್ಮ ಸ್ಟುಡಿಯೋಗೆ ಭೇಟಿಯಾಗಿದ್ದಾರೆ. ಅಂದ್ರೆ 3-4 ತಿಂಗಳುಗಳ ಹಿಂದೆ ಒಂದು ಸುದ್ದಿ ಬಂತು. ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಏನಿದೆಯೋ ಆ ವಿಶೇಷ ನ್ಯಾಯಾಲಯ ಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಖುದ್ದಾಗಿ ಹಾಜರಾಗಿ ತಮ್ಮ ಸಮಜಾಯಿಷಿ ಮತ್ತು ವಿವರಣೆಗಳನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಆದೇಶ ಮಾಡಿದೆ ಅಂತ ಒಂದು ಸುದ್ದಿ ಬಂತು. ಅದಾದ ಮೇಲೆ ಅದರ ಬಗ್ಗೆ ಯಾವ ಸುದ್ದಿಯೂ ಇಲ್ಲ, ಏನಾಯ್ತು, ಫರ್ದರ್ ಅಪ್ಡೇಟ್ಸ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಸೋಮನಾಥ್ ನಾಯಕರು ಮತ್ತೆ ಇವರ ಸಂಸ್ಥೆ ನಾಗರಿಕ ಸೇವಾ ಟ್ರಸ್ಟ್ನವರು ಮಾತ್ರ ಏನ್ ಮಾಡ್ತಾ ಇದ್ದಾರೆ, ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಇಲ್ಲೆಲ್ಲ ಮತ್ತೊಂದು ಕೇಸ್ ದಾಖಲೆ ಮಾಡಿದ್ವಿ, ಮತ್ತೊಂದು ದಾಖಲೆಗಳೆಲ್ಲ ತಯಾರಿ ಆಗ್ತಾ ಇದೆ, ಮುಂದಿನ ವಾರದಲ್ಲಿ ಅದನ್ನ ನಾವು ಫೈಲ್ ಮಾಡ್ತೀವಿ ಕೇಸು. ಈಗ ಕಂಟಿನ್ಯೂಸ್ ಆಗಿ ಹೇಳ್ಕೋತಾ ಬರ್ತಾ ಇದ್ದಾರೆ. ಮೀಡಿಯಾದವರು ಹೇಗೋ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ, ಎಳ್ಳು ನೀರು ಬಿಟ್ಬಿಟ್ಟಿದ್ದಾರೆ. ಇದ್ರ ಅವ್ರಿಗೆ ಯಾವ್ದಕ್ಕೂ ಬೇಕಾಗಿಲ್ಲ. ಆದ್ರೆ ನಾವು ನಮ್ಮ ವೀಕ್ಷಕರಿಗೋಸ್ಕರ ಇದರ ಅಪ್ಡೇಟ್ಗಳನ್ನ, ಏನಾಗ್ತಾ ಇದೆ ಈ ಪ್ರಕರಣಗಳಲ್ಲಿ ಅನ್ನೋ ಅಪ್ಡೇಟ್ ಅನ್ನ ನಾವು ಕೊಡೋಣ. ಆ ಕಾರಣಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ಸೋಮನಾಥ್ ನಾಯ್ಕರನ್ನ ನಾನು ಸ್ವಾಗತಿಸ್ತೀನಿ. ಸರ್, ನಮ್ಮ ಚರ್ಚೆಗೆ ಸ್ವಾಗತ. ಮೊದಲನೇದೇಳಿ, ಒಂದು 3-4 ತಿಂಗಳ ಹಿಂದೆ, ನನಗೆ ಸರಿಯಾದ ಡೇಟ್ ನೆನಪಿಲ್ಲ, ರಾಜ್ಯಸಭಾ ಸದಸ್ಯರು ಮತ್ತು ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆ ಅವರಿಗೆ ಕೋರ್ಟ್ ಇಂದ ಸಮನ್ಸ್, ಸ್ಥಳೀಯ ಪೊಲೀಸರೇ, ಬೆಳ್ತಂಗಡಿ ಪೊಲೀಸರೇ ಖುದ್ದಾಗಿ ಹೋಗಿ ಸಮನ್ಸ್ ಜಾರಿ ಮಾಡಬೇಕು ಅಂತೇಳಿ ಒಂದು ಆದೇಶ ಬಂತು ಅಂತ ಆಯ್ತು. ಏನಾಯ್ತು, ಅದು ಯಾವ ಪ್ರಕರಣ ಅಂತ ಬ್ರೀಫ್ ಆಗಿ ಹೇಳಿ, ಮತ್ತು ಏನಾಯ್ತು ಮುಂದೆ, ಅದು ಎಲ್ಲೂ ಸುದ್ದಿ ಇಲ್ವಲ್ಲ, ಯಾಕೆ? ನಾಗರಿಕ ಸೇವಾ ಟ್ರಸ್ಟ್ನ ಪರವಾಗಿ ಮತ್ತು ಸತ್ಯಮೇವ ಜಯತೆ ಒಕ್ಕೂಟ ಕರ್ನಾಟಕ ಇದರ ಪರವಾಗಿ ಅದರ ವಕ್ತಾರನಾಗಿಯೂ ಕೂಡ ವೀರೇಂದ್ರ ಹೆಗ್ಗಡೆಯವರ ಹಲವು ದೌರ್ಜನ್ಯ, ಶೋಷಣೆ, ಅತ್ಯಾಚಾರ, ಕೊಲೆಗೆ ಸಂಬಂಧಪಟ್ಟಂತೆ ಇರುವಂತಹ ವಿಚಾರಗಳು ಯಾವುದೆಲ್ಲ ಉಂಟೋ ಅದರ ಬಗ್ಗೆ ಆಗ್ತಿರುವಂತಹ ಹೋರಾಟದ ವಿಷಯಗಳನ್ನು ಫೇಸ್ಬುಕ್ನಲ್ಲಿ ಹಾಕುವಂಥದ್ದನ್ನು, ವಾಟ್ಸಪ್ನಲ್ಲಿ ಕಳಿಸುವಂಥದ್ದನ್ನು, ಪತ್ರಿಕೆ ಹೇಳಿಕೆ ಕೊಡುವಂಥದ್ದು ಮಾಡ್ತಾ ಬಂದಿದ್ದೇವೆ. ಈಗ ನೀವು ಹೇಳಿದ ಪ್ರಕಾರ ಕರ್ನಾಟಕ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ನಾವು ಪ್ರಕರಣಗಳನ್ನು ದಾಖಲೆ ಮಾಡ್ತಾ ಬಂದಿದ್ದೇವೆ. ಕಾರಣ ಇಷ್ಟೇ, ಹೆಗ್ಗಡೆಯವರು ಮಾಡಿರುವಂತಹ ಭೂ ಅತಿಕ್ರಮಣಗಳು ಯಾವುದುಂಟು ಅದರ ಬಗ್ಗೆ ನಾವು ತಹಸೀಲ್ದಾರಿಗೆ, DC ಅವರಿಗೆಲ್ಲ ದೂರುಗಳನ್ನು ಕೊಟ್ಟರೂ ಕೂಡ ಅವರು ಯಾವುದು ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಕೋರ್ಟ್ ಯಾವುದುಂಟು, ಭೂ ಕಬಳಿಕೆ ನಿಷೇಧ ಕೋರ್ಟ್, ಇದಕ್ಕೆ ನಾವು ಬರಬೇಕಾಗಿ ಬಂತು. ವಿಶೇಷವಾಗಿ ರಂಜನ್ ರಾವ್ ವೇಡೋರ್ ನಮ್ಮ ಒಂದು ನಾಗರಿಕ ಸೇವಾ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಮತ್ತು ಕಾನೂನಿನ ವಿಷಯದಲ್ಲಿ ಅವರಿಗೆ ಅತ್ಯಂತ ಹೆಚ್ಚು ಜ್ಞಾನವೂ ಕೂಡ ಇದೆ. ಮತ್ತು ನಮ್ಮ ವಕೀಲರು ಬೆಂಗಳೂರಿನಲ್ಲಿರುವಂಥವರು CR ಭಾಸ್ಕರ್ ಅಂತ, ಅವರು ಕೂಡ ತುಂಬಾ ಒಳ್ಳೆಯ ಮತ್ತು ಪರಿಣತ ವಕೀಲರು ಕೂಡ. ಹೀಗೆ ಈ ದೂರುಗಳನ್ನೆಲ್ಲವನ್ನು ಕೂಡ ನಾವು ಭೂ ಕಬಳಿಕೆ ನಿಷೇಧ ಕೋರ್ಟಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಈವಾಗಲೇ ಹೇಳಿದಾಗೆ ನಾವು ಮೊದಲ ದೂರನ್ನು ನಾವು 17/2/26ನೇ ತಾರೀಕಿಗೆ ದಾಖಲೆ ಮಾಡುವಂತದ್ದು, ಅಂದ್ರೆ ಈ ವರ್ಷದ ಫೆಬ್ರವರಿಯಲ್ಲಿ. ನಂತರ ಪ್ರೊಸೀಜರ್ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವರ್ಣ ಸ್ಟೇಟ್ಮೆಂಟ್ ಅನ್ನು, ಪ್ರಮಾಣೀಕೃತ ಹೇಳಿಕೆಯನ್ನು ಕೊಡಬೇಕು. ಅದು ದೂರುದಾರ ಅಂದ್ರೆ ನೀವು ಕೊಟ್ಟಿದ್ದೆಲ್ಲ ಸತ್ಯ ಇದೆ, ಸರಿಯಾದ ದಾಖಲೆ, ಸರಿಯಾದ ಉದ್ದೇಶ, ಪ್ರಮಾಣವನ್ನು ಮಾಡಿ ಆ ಪ್ರಕಾರದಲ್ಲಿ ಕೊಡಬೇಕು. ಯಾಕಂದ್ರೆ ನಾನು ಹೇಳಿದ್ರೆ ನಾಳೆ ತಪ್ಪು ಅಂತ ಹೇಳಿ ಅದರ ಸುಳ್ಳು ಅಂತ ಹೇಳಿದ್ರೆ ನಾನು ಕೂಡ ಶಿಕ್ಷೆಗೆ ಒಳಪಡ್ತೇನೆ. ಅಂದ್ರೆ ಪ್ರಮಾಣದ ಇದು ಹಾಗೆ. ನೀವು ತಯಾರಿದ್ದೀರಿ ಆ ತರ ಶಿಕ್ಷೆ ಒಳಗಾದ್ರೆ? ಖಂಡಿತವಾಗಿ ಕೂಡ. ಸರಿ, ಯಾವ ರೀತಿಯ ಶಿಕ್ಷೆ ಬಂದರೂ ಕೂಡ ನಾವು ಅದಕ್ಕೆ ತಯಾರಿದ್ದೆ ಹೊರಟವು. ಸೊ ಆದ್ರಿಂದ ಆ ಪ್ರಮಾಣೀಕೃತ ಹೇಳಿಕೆ 12/3/26ನೇ ತಾರೀಕು ಆಯ್ತು. ಆರ್ಡರ್ ಕೂಡ ಆ ದಿವಸವೇ ಕೋರ್ಟ್ ಆದೇಶ ಮಾಡಿತ್ತು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕಂಪ್ಲೇನೆಂಟ್ ಹ್ಯಾಸ್ ಮೇಡ್ ಔಟ್ ಎ ಪ್ರೈಮಾ ಫೇಸಿ ಕೇಸ್ ಟು ಇಶ್ಯೂ ನೋಟಿಸ್ ಟು ರೆಸ್ಪಾಂಡೆಂಟ್ ನಂಬರ್ಸ್ 1 and 2 calling upon them to appear before the court and file objection statement if any to the complaint filed by the complainant. In view of the above, we proceed to pass the following order. Issue notice to respondent number 1 and 2. ಇಲ್ಲಿ 1 ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಶನ್ ಸೊಸೈಟಿ, SDM ಎಜುಕೇಶನ್ ಸೊಸೈಟಿ, ಇದರ ಅಧ್ಯಕ್ಷರು ವೀರೇಂದ್ರ ಹೆಗ್ಗಡೆ, ಇದರ ಕಾರ್ಯದರ್ಶಿ ಸತೀಶ್ ಚಂದ್ರ ಎಸ್, ಇದರ ಕಾರ್ಯದರ್ಶಿ ಸತೀಶ್ ಚಂದ್ರ ಎಸ್. ಅವರು ಯಾರು? ಅವರು ಅದರ ಸೆಕ್ರೆಟರಿ, ಅಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ಆಗಿದ್ದಾರೆ. ಸೊ ಅವರು ಸೆಕ್ರೆಟರಿ. ಎಜುಕೇಶನ್ ಸೊಸೈಟಿ ಅದರಲ್ಲಿ ತುಂಬಾ ಮಂದಿ ಆಡಳಿತ ಮಂಡಳಿ ಸದಸ್ಯರುಗಳಿದ್ದಾರೆ. ಮತ್ತು ಕಾರ್ಯದರ್ಶಿ ನಾವು ಪಾರ್ಟಿ ಮಾಡಿದ್ದೇವೆ, ಮತ್ತು ತಹಸೀಲ್ದಾರ್ ಆಫ್ ಕೋರ್ಸ್ ಆಗಲೇ ಹೇಳಿದಾಗೆ. ಸೊ ಈಗ ಇವರು ಮಾಡಿರುವಂತ ಅತಿಕ್ರಮಣ ಯಾವುದು ಅಂತ ಹೇಳಿದ್ರೆ, ಕುವೆಟ್ಟು ಗ್ರಾಮ ಅಂದ್ರೆ ಗುರುವಾಯನಕೆರೆಯಲ್ಲಿ ಅವರು, ಅಂದ್ರೆ ಇದು SDM ಕಾಲೇಜು ಅತಿಕ್ರಮಣ ಮಾಡಿರುವಂತದ್ದು, SDM ಕಾಲೇಜ್ ಅತಿಕ್ರಮಣ ಮಾಡಿರುವಂತದ್ದು. ಹೌದು. ಸೊ ಅಲ್ಲಿ ಅವರು ಗುರುವಾಯನಕೆರೆಯಲ್ಲಿ ಅಂದ್ರೆ ಕುವೆಟ್ಟು ಗ್ರಾಮದಲ್ಲಿ ಅವರು 83 ಸೆಂಟ್ಸ್ ಸ್ಥಳವನ್ನು ಎಂಕ್ರೋಚ್ಮೆಂಟ್ ಮಾಡಿದ್ದಾರೆ.
ಅದು ಸರ್ಕಾರಿ ಜಾಗ, ಅದು ಸರ್ಕಾರಿ ಸ್ಥಳ. ಸೊ ಆದ್ರಿಂದ ಏನು ಹೇಳಿದಾರೆ ಅಂತ ಹೇಳಿದ್ರೆ, ಇಶ್ಯೂ ನೋಟಿಸ್ ಟು ರೆಸ್ಪಾಂಡೆಂಟ್ ನಂಬರ್ 1 and 2 ಥ್ರೂ ದ ಪೊಲೀಸ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ, ಕಾಲಿಂಗ್ ಅಪಾನ್ ದ ರೆಸ್ಪಾಂಡೆಂಟ್ ನಂಬರ್ 1 and 2 ಟು ಅಪಿಯರ್ ಬಿಫೋರ್ ದ ಕೋರ್ಟ್ ಅಂಡ್ ಟು ಫೈಲ್ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಇಫ್ ಏನ್ ಅಂತ ಹೇಳಿದ್ದಾರೆ. ಅದು ಕಾಲ್ ಆನ್ 27/26, ಕಾಲ್ ಆನ್ 22/8/26 ಅಂತ ಇರ್ತಾರೆ. ಅಂದ್ರೆ ಇದರಲ್ಲಿ ಇಶ್ಯೂ ಡೈರೆಕ್ಷನ್ ಟು ದ ತಹಸೀಲ್ದಾರ್ ಅಂತ ಇದೆ. ಅಂದ್ರೆ ಅವರು ಅದರ ಸ್ಟೇಟಸ್ ಅನ್ನು ರಿಪೋರ್ಟ್ ಮಾಡಬೇಕಾಗಿದೆ. ಎಷ್ಟು ಎಕ್ಸ್ಟೆಂಟ್, ಯಾರು ಆಕ್ರಮಣ ಮಾಡಿದರೆ, ಆಕ್ರಮಣ ಆಗಿದೆಯೋ ಇಲ್ಲೋ ಇತ್ಯಾದಿ ಸ್ಟೇಟಸ್ ರಿಪೋರ್ಟ್ ಅನ್ನು ಕೊಡ್ಲಿಕ್ಕೆ ತಹಸೀಲ್ದಾರ್ಗೆ ಸಹ ಡೈರೆಕ್ಷನ್ ಇದೆ, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಡೈರೆಕ್ಷನ್ ಇದೆ ಅವರಿಗೆ ನೋಟಿಸ್ ಕೊಡ್ಲಿಕ್ಕೆ. ಈಗ ಸಾಮಾನ್ಯವಾಗಿ ಕೋರ್ಟ್ ನೋಟಿಸ್ ಅನ್ನ ಕೋರ್ಟ್ ಅಮೀನ ಅಥವಾ ಕೋರ್ಟ್ ಇತ್ಯಾದಿ ಅವರು ಕೊಡ್ತಾರೆ. ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಯಾಕೆ ಡೈರೆಕ್ಟ್ ಮಾಡಿದ್ರೆ? ಪೊಲೀಸ್ ಇನ್ಸ್ಪೆಕ್ಟರ್ ಯಾಕೆ ತಗೊಂಡೋಗಿ ವೀರೇಂದ್ರ ಹೆಗಡೆ ಅವರಿಗೆ ಸಮನ್ಸ್ ಕೊಡ್ಬೇಕು? ಅಲ್ಲ, ಅದು ಈ ಕೋರ್ಟ್ನ ಪ್ರೊಸೀಜರ್ ಆಗಿದೆ. ಯಾಕಂದ್ರೆ ಬಾಕಿ ಸಿವಿಲ್ ಕೋರ್ಟ್ನ ಹಾಗೆ ಇದಲ್ಲ ಆಕ್ಟ್ ಯಾವುದು ಉಂಟು. ಅಲ್ಲ, ಪೊಲೀಸರು ಸಾಮಾನ್ಯ ಇನ್ವಾಲ್ವ್ ಆಗುದು ಕ್ರಿಮಿನಲ್ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡೋದಾಗ್ಲಿ ಮತ್ತೊಂದಾಗ್ಲಿ, ಅದು ಪೊಲೀಸರು ಇನ್ವಾಲ್ವ್ ಆಗೋದು ಆ ಸಂದರ್ಭದಲ್ಲಿ. ಸಿವಿಲ್ ಮ್ಯಾಟರ್ಸ್ ಅಲ್ಲಿ ಪೊಲೀಸರು ಇನ್ವಾಲ್ವ್ ಆಗಲ್ಲ. ಇದು ಬಹಳ ಸ್ಪಷ್ಟ ಇರಲಿ. ಏನಂತ ಹೇಳಿದ್ರೆ, ಇದು ಸಿವಿಲ್ ಕೇಸ್ ಅಲ್ಲ, ಇದು ಕ್ರಿಮಿನಲ್ ಕೇಸ್. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಹಾಕಿದ ಭೂಮಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ವ್ಯಾಜ್ಯ ಓನರ್ಶಿಪ್ ಅದು ಬಾಕಿದ್ದು ಅಥವಾ ಇಬ್ರು ಪ್ರೈವೇಟ್ ಪಾರ್ಟಿಗಳು ಪರಸ್ಪರ ಆಕ್ರಮಣ ಇದು ಮಾಡಿದ್ದು ಆ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ. ಸರ್ಕಾರಿ ಭೂಮಿಯ ರಕ್ಷಣೆ ಮಾಡುವಂತದ್ದು ಈ ಕೋರ್ಟಿನ ಮುಖ್ಯ ಜವಾಬ್ದಾರಿ. ಯಾರು ಕ್ರಿಮಿನಲ್ ಅಫೆನ್ಸ್ ಮಾಡಿ ಭೂಮಿಯನ್ನ ಕಬಳಿಸಿರ್ತಾರೆ, ಅತಿಕ್ರಮಣ ಮಾಡಿ ಕಾನೂನು ಬಾಹಿರವಾಗಿ, ಅಂತವರ ವಿರುದ್ಧ ನಡೆಯುವಂತ ಕೇಸ್ ಇದೆ. ಸೊ ದಟ್ ಪೊಲೀಸ್ ಇನ್ವಾಲ್ವ್. ಹೌದು, ಅದರಿಂದ ಕ್ರಿಮಿನಲ್ ಕೇಸ್ ಇದು. ಈಗ ಅದು ಸಾಬೀತಾಯ್ತು ಅಂತ ಹೇಳಿ ಆದ್ರೆ ಕನಿಷ್ಠ 1 ವರ್ಷ, ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ ಅತಿಕ್ರಮಣ ಮಾಡಿದವರಿಗೆ ನಿಶ್ಚಿತ. ಇದರ ಭೂಮಿ ಸರ್ಕಾರಕ್ಕೆ ವಾಪಸ್ ಬರುತ್ತೆ, ಶಿಕ್ಷೆ ಕೂಡ ಆಗುತ್ತೆ. ಮತ್ತು ಆ ಭೂಮಿಯಲ್ಲಿ ಅವರು ಅತಿಕ್ರಮಣ ಯಾವನಿಂದ ಮಾಡಿದ್ದಾರೋ ಅದು ವೆಕೆಟ್ ಆಗುವಲ್ಲಿವರೆಗೆ ಏನು ಅಲ್ಲಿ ಉತ್ಪನ್ನಗಳಾಗಿದೆಯೋ ಅದನ್ನು ಕೂಡ ಸರ್ಕಾರಕ್ಕೆ ಕಟ್ಟಬೇಕು. ಸೊ ದಟ್ ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗೆ ಸಮನ್ಸ್ ಜಾರಿ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿದೆ. ಆಮೇಲೆ ಏನಾಯ್ತು? ತಹಸೀಲ್ದಾರ್ ರಿಪೋರ್ಟ್ ಅನ್ನು ಕೊಡಬೇಕಾಗಿರುವಂತದ್ದು 27/26 20ರ ಒಳಗೆ, ಈ ತಿಂಗಳ 20ರ ಒಳಗೆ. ಸೊ ಈಗ ಅವರು ಸ್ವತಃ ಈ ಕೋರ್ಟಿಗೆ ಅಪಿಯರ್ ಆಗ್ಬೇಕು. ಇದರಲ್ಲಿ ಒಂದು ವೇಳೆ ಅವರು ಹಾಗೆ ಅಪಿಯರ್ ಆಗ್ಲಿಲ್ಲ ಅಂತೇಳಿ ಆದ್ರೆ ಏನಾದ್ರೂ ಅವರ ಮೆಡಿಕಲ್ ಗ್ರೌಂಡ್ ಅಥವಾ ಬೇರೆ ಏನಾದ್ರು ಕಾರಣಗಳನ್ನು ಕೊಟ್ಟು ಒಂದು ಸಲಕ್ಕೆ ಕೋರ್ಟ್ ಎಕ್ಸೆಂಪ್ಷನ್ ಅನ್ನು ಕೊಡ್ತದೆ ಅಂತ ನಮ್ಗೆ ವಕೀಲರು ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ವಾಯ್ದೆಗೆ ಅವರು ಅಪಿಯರ್ ಆಗ್ಬೇಕಾಗ್ತದೆ, ಮತ್ತೆ ಜಾಮೀನನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಖುದ್ದಾಗಿ ಹಾಜರಾಗಿ ಅವರು ವಿಚಾರಣೆ ಎದುರಿಸಬೇಕಾಗ್ತದೆ, ಜಾಮೀನು ತಗೊಳ್ಬೇಕಾಗ್ತದೆ. ಒಂದು ಎಜುಕೇಶನ್ ಸೊಸೈಟಿ, ಜನರಿಗೆ ಎಜುಕೇಶನ್, ವಿದ್ಯಾದಾನ ಅಂತ ಸಂದರ್ಭದಲ್ಲಿ ಒಂದಿಷ್ಟು ಜಾಗ ಹಾಕೊಂಡ್ರೆ ವಾಟ್ ಇಸ್ ದ ಪ್ರಾಬ್ಲಮ್? ಅದೇನು ದೊಡ್ಡ ವಿಷಯ? ಏನು ಪ್ರಾಬ್ಲಮೇ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಪ್ರಾಬ್ಲಮ್ ಇರುವುದು ಎಲ್ಲಿ ಅಂತ ಹೇಳಿದ್ರೆ, ಹೆಗ್ಡೆ ಅವರಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಮತ್ತು ಇತರರಿಗೆ ಒಂದು ಕಾನೂನು ಅಂತ ಇಲ್ಲ. ಕಾನೂನು ಇರಲಿ, ಇಲ್ಲ, ಎಲ್ರಿಗೂ ಕೂಡ ಕಾನೂನು ಒಂದೇ ಇರಬೇಕು. ಎರಡನೇದು, ಅವರಿಗೆ ಸರ್ಕಾರದ ಭೂಮಿ ಬೇಕು ಅಂತೇಳಿ ಆದ್ರೆ ಅವರು ಕಾನೂನು ಪ್ರಕಾರವೇ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ನಮ್ಗೆ ಇಂತಿಂತ ಉದ್ದೇಶಕ್ಕೆ ನಮ್ಗೆ ಸರ್ಕಾರದ ಜಾಗ ಬೇಕು ಅಂತ ಅರ್ಜಿ ಮಾಡಿ ಅದನ್ನು ಅನುದಾನವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅದನ್ನು ಮಾಡ್ಕೊಂಡು ಇವರೇ ಸ್ವತಃ ಮಾಡಿದ್ದಾರೆ. TB ಸೆನೆಟೋರಿಯಂಗೆ 12 ಎಕರೆ 25 ಸೆಂಟ್ ತಗೊಂಡಿದ್ದಾರೆ. ಅಲ್ಲಿ TB ಸೆನೆಟೋರಿಯಂ ಇಲ್ಲ, ಪ್ರಕೃತಿ ಜಾಗ ತಗೊಂಡಿದ್ದಾರೆ, ಅದನ್ನೇ ದಾನ ತಗೊಂಡಿದ್ದಾರೆ. ಅಲ್ಲಿ ಅದಿಲ್ಲ, ಈಗ ಇವರ ಖಾಸಗಿ ಆಗಿ ಉಂಟು. 14 ಎಕರೆ 65 ಸೆಂಟ್ಸ್ ಪ್ರಕೃತಿ ಚಿಕಿತ್ಸಾಲಯ ಅಲ್ಲಿದೆ, ತಗೊಂಡದವರು ಭಕ್ತರಿಗೆ ಹೂದೋಟ ಮಾಡ್ಲಿಕ್ಕಂತ. ಈಗ ಅಲ್ಲಿ ಲಾಭದಾಯಕ ಪ್ರಕೃತಿ ಚಿಕಿತ್ಸಾಲಯ ಇದೆ. ಅಂದ್ರೆ ನೀವು ಆ ಕೇಸು ಮಾಡ್ಲಿಕ್ಕಿದೆ. ಈಗ ಆ ಕೇಸ್ಗಳೆಲ್ಲ ಇದೆ. ನಾನು ಹೇಳಿದ್ದು ನಿಮ್ಗೆ ಎಜುಕೇಶನ್ ಉದ್ದೇಶಕ್ಕೆ ಅಥವಾ ಬೇರೆ ಬೇರೆ ಉದ್ದೇಶಕ್ಕೆ ಬೇಕು ಅಂತೇಳಿ ಆದ್ರೆ ಅತಿಕ್ರಮಣ ಮಾಡೋದಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ, ಒಳ್ಳೆ ಕೆಲಸಕ್ಕಾಗಿ ಮಾಡುವುದು, ಆದ್ರಿಂದ ನಾನು ಅತಿಕ್ರಮಣ ಮಾಡ್ತೇನೆ ಅಂತ ಹೇಳುವಂತದ್ದು ಅದು ಕಾನೂನು ಬಾಹಿರ. ಸೊ ಆದ್ರಿಂದ ಇಲ್ಲಿಯೂ ಕೂಡ ಒಂದ್ ಸ್ವಲ್ಪ ಅತಿಕ್ರಮಣ ಮಾಡಿದ್ರೆ ಏನು ಅಂತ ಹೇಳುವುದಕ್ಕೆ ನೀವೇ ಮಾಡಿದ್ರಲ್ಲ, ಬೇಕಾದಷ್ಟು ಅರ್ಜಿಗಳನ್ನು ಮಾಡ್ಕೊಂಡು ನಿಮ್ಗೆ ತಗೊಂಡಿದ್ದೀರಿ. ಅದೇ ಪ್ರಕಾರ ಇದನ್ನು ಕೂಡ ಹಾಗೆ ತಗೊಳ್ಬೇಕು ಹೊರತು ನಾನು ಒಳ್ಳೆ ಕೆಲಸ ಮಾಡ್ತೇನೆ, ಸರ್ಕಾರಿ ಸ್ಥಳ ಆದ್ರೆ ಏನು, ನಾನು ಅತಿಕ್ರಮಣ ಮಾಡ್ತೇನೆ ಅಂತ ಹೇಳುವಂಥದ್ದು ದಾರ್ಷ್ಟ್ಯ. ಅಂದ್ರೆ ಸರ್ಕಾರಿ ಜಾಗವನ್ನ ಅವರು ಕ್ರಮಬದ್ಧವಾಗಿ ತೆಗೆದುಕೊಂಡ್ರೆ ನಿಮಗೆ ಸಮಸ್ಯೆ ಇಲ್ಲ. ಕ್ರಮಬದ್ಧಗೊಳಿಸುವುದು ಬೇರೆ, ಕ್ರಮಬದ್ಧ ಆಗಿರುವುದು ಬೇರೆ. ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳ ಗ್ರಾಮದಲ್ಲಿ 452 ಎಕರೆ ಭೂಮಿ ಅವರ ಹೆಸರಿನಲ್ಲಿ ಇದೆ. ಅವರ ಸ್ವಂತ ಹೆಸರಿನಲ್ಲಿ. ಅದು ಕುಟುಂಬದ, ಆಕ್ಚುಲಿ ಕುಟುಂಬದ ಕೂಡ ಅಲ್ಲ, ದೇವಸ್ಥಾನದ ಭೂಮಿಯನ್ನು ಅವರ ಕುಟುಂಬಕ್ಕೆ, ಕೂಡು ಕುಟುಂಬಕ್ಕೆ, ಜಾಯಿಂಟ್ ಫ್ಯಾಮಿಲಿಗೆ ಮಾಡಿಕೊಂಡಿದ್ದಾರೆ. 6/3/2012 ಬೆಳ್ತಂಗಡಿಯ ಭೂಸುಧಾರಣೆ ಕಾಯ್ದೆ ಪ್ರಕಾರ ಇರುವಂತಹ ಭೂ ನ್ಯಾಯ ಮಂಡಳಿಯಿಂದ ಅವರಿಗೆ ಆದೇಶ ಆಗಿ 1050 ಎಕರೆ ಅವರ ಕುಟುಂಬಕ್ಕೆ, ನಾಲ್ಕು ಕೂಡು ಕುಟುಂಬಕ್ಕೆ. ಈಗ ಧರ್ಮಸ್ಥಳದಲ್ಲಿ 452 ಎಕರೆ. ಈಗ ನಿಮ್ಮ ಹತ್ರ ಭೂಮಿ ಇರ್ಬೇಕಾದ್ರೆ, ಅಷ್ಟು ಭೂಮಿ ಇರ್ಬೇಕಾದ್ರೆ ನಿಮ್ಮ ಯೋಜನೆಗಳಿಗೆ, ಒಳ್ಳೆ ಸೇವಾ ಕಾರ್ಯಗಳು ಬಾಕಿ ಏನೇ ಹೇಳ್ಕೊಡಿ, ಅದು
ಅದಕ್ಕೆ ಸರ್ಕಾರಿ ಭೂಮಕ್ಕೆ ನೀವು ಕಾನೂನು ಪ್ರಕಾರ ಅರ್ಜಿ ಮಾಡಿ ತಗೊಳ್ಳೋದು ಅಂತ ಹೇಳಿದ್ರೆ ಏನು, ನಿಮ್ಮ ಹತ್ರ ಇಲ್ಲ ಆದ್ರಲ್ಲ ನೀವು ತಗೊಳ್ಬೇಕು. ಅದು ಸಹ ಕಾನೂನುಬದ್ಧ ಅಂತ ಕಾನೂನುಬದ್ಧಗೊಳಿಸುದು. ಮತ್ತೆ ಇದು ಒಳ್ಳೆ ಕೆಲಸಕ್ಕೆ ಮಾಡಿ, ನಿಮ್ಮ ಹತ್ರ ಇಲ್ವ ಭೂಮಿ, ಹಾಗಾದ್ರೆ ಅದು ಯಾಕೆ ಕಾನೂನು ಬಾಹಿರ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ಭೂ ಮಂಜೂರಾತಿ ಕಾಯ್ದೆ ಪ್ರಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಸರ್ಕಾರದ ಹತ್ರ ಭೂಮಿ ಇದ್ರೆ, ಲಭ್ಯ ಸರ್ಕಾರಿ ಭೂಮಿ ಯಾವುದುಂಟು ಅದನ್ನು 50% SC ST ಗಳಿಗೆ ಕೊಡಬೇಕು, ನಿವೃತ್ತ ಯೋಧರಿಗೆ ಕೊಡಬೇಕು, ಭೂ ರಹಿತರಿಗೆ ಕೊಡಬೇಕಂತ ಕ್ಯಾಟಗರಿ ಉಂಟು ಅದರ ಪ್ರಕಾರ. ಸೊ ಅವರಿಗೆ ಸೇರಬೇಕಾಗಿರುವಂತ ಈ ಸರ್ಕಾರಿ ಭೂಮಿಯನ್ನು ನೀವು ಇಷ್ಟು ದೊಡ್ಡ ಭೂ ಕುಬೇರರು ಒಳ ಕೆಲಸಕ್ಕೆ ನಾನು ತಗೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವರಿಗೆ ನೀವು ವಂಚನೆ ಮಾಡಿದಾಗೆ. ಭೂ ರೈತರು ಸಾಕಷ್ಟು ಮಂದಿ ಇವತ್ತು ದಲಿತರು ಮತ್ತು ಬಡವರಿದ್ದಾರೆ. ತುಂಬಾ ಜನರ ಅಪ್ಲಿಕೇಶನ್ ಪೆಂಡಿಂಗು ಇದೆ. ಅವರಿಗೆ ಹೋಗಬೇಕಾದ ಭೂಮಿಯನ್ನು ನೀವು ತಗೊಳ್ಳುವಂತದ್ದು ಅಂತ ಹೇಳಿದ್ರೆ ಅನೈತಿಕ ವಿಷಯ. ನೀವು ಅದು ಕೂಡ ನೀವು ಒಬ್ರು ಈ ದೊಡ್ಡ ಉನ್ನತ ಸ್ಥಾನದಲ್ಲಿ ಧರ್ಮಾಧಿಕಾರಿಯಾಗಿದ್ದುಕೊಂಡು ಧರ್ಮ ಬೋಧನೆ ಮಾಡ್ತಿರುವಂತವ್ರು ನೀವು ಮಾಡುವ ಕೆಲಸ ಅಲ್ಲ ಇದು. ಓಕೆ, ಈಗ ಮುಂದಿನ ಕ್ರಮ ಏನು? ಮುಂದೆ 22/8/26ಕ್ಕೆ ಈ ಕೇಸ್ ಬರುತ್ತೆ. ಅವರು ಹಾಜರಾಗಬೇಕು. ಅವರು ಹಾಜರಾಗದೆ ಹೋದ್ರೆ ಮೆಡಿಕಲ್ ಗ್ರೌಂಡ್ ನಲ್ಲಿ, ಯಾಕಂದ್ರೆ ಈಗ ನಮ್ಗೆ ಬಂದಿರುವಂತ ಸುದ್ದಿ ಪ್ರಕಾರ ಅವರು ತುಂಬಾ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ನೀವು ವೀಲ್ ಚೇರ್ ಅದು ಇದು ಅಂತ ಬರ್ದಿದ್ದೀವಿ. ಹೌದು, ನಾವು ವೀಲ್ ಚೇರ್ ನಲ್ಲಿ ಅವರು ಈಗ ಇರುವಂತಹ ಸ್ಥಿತಿ ಬಂದಿದೆ. ನಾವು ಇದನ್ನು ಅಪೇಕ್ಷೆ ಪಡ್ತೇವೆ ಅಂತ ಅಂತಲ್ಲ, ಅದು ವಸ್ತು ಸ್ಥಿತಿ. ಸೊ ಅದರಿಂದ ನಾವು ಹೇಳಿ ಪ್ರತಿಯೊಬ್ಬರಿಗೂ ಆರೋಗ್ಯ ವಯೋಸಹಜವಾಗಿ ಇಷ್ಟೆಲ್ಲಾ ಟೆನ್ಷನ್ ನೀವು ಕೊಟ್ರೆ ಅವ್ರಿಗೆ ಮತ್ತಷ್ಟು ಅವ್ರಿಗೆ ಆರೋಗ್ಯ ಕೆಡುತ್ತೆ, ಅದೆಲ್ಲ ಸಹಜ. ಸರಿ, ಮುಂದೆ 22ನೇ ತಾರೀಕಿಗೆ ಹಾಜರಾಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು ನಂತರದ ವಾಯ್ದೆಯಲ್ಲಿ ಅವರು ಹಾಜರಾಗ್ಲೇ ಬೇಕಾಗ್ತದೆ. ಬಟ್ ಈ ಪ್ರೋಸೆಸ್ ಅಂತೂ ಹೆಗ್ಡೆ ಅವರಿಗೆ ಈಗ ಇದು ಒಂದು ಕೇಸ್ ಹಾಕಿರುವಂತದ್ದಾಯ್ತು. ಅದರ ನಂತರ ಇನ್ನೊಂದು ಕೇಸ್ ಮಾಡಿದ್ದೇವೆ. ಆ ಕೇಸ್ ನಲ್ಲಿಯೂ ಕೂಡ ಇದೇ ಪ್ರಕಾರ ಅವರಿಗೆ ಪೊಲೀಸರ ಮುಖಾಂತರ ನೋಟಿಸ್ ಇಶ್ಯೂ ಮಾಡ್ಲಿಕ್ಕೆ ಆರ್ಡರ್ ಆಗಿದೆ. ಅದು ಎರಡನೇದು ಬೆಳ್ತಂಗಡಿ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ, ಅದರಲ್ಲಿಯೂ ಕೂಡ ಆಗಿದೆ. ಅದಲ್ಲದೆ ಬಾಕಿ ಒಂದು ನಾವು ಇಷ್ಟು ಕೇಸ್ಗಳನ್ನು ಅವರ ಮೇಲೆ ಹಾಕಿದ್ದೇವೆ. ಒಟ್ಟಿಗೆ 8 ಕೇಸ್ ಇದೆ. ಅದೇ ನಾನು ಅದನ್ನೇ ಇಟ್ಕೊಂಡು ನೋಡ್ತಾ ಇದ್ದೀನಿ. ಇದು ಬ್ರೀಫ್ ಆಗಿ ಹೇಳ್ಬೋದಾ ನೀವು? ಏನು 8 ಕೇಸ್ಗಳು ಏನೇನಿದು? ಇಷ್ಟಕ್ಕೆ ಈ ಪಟ್ಟಿ ಮುಗಿಯುತ್ತಾ ಅಥವಾ ಇನ್ನೂ ನೀವು ಮುಂದುವರ್ಸ್ಲಿಕ್ಕಿದ್ಯಾ? ಈ ಪಟ್ಟಿಯನ್ನು ಮುಗಿಸೋದು ಹೇಗೆ? ಅವ್ರು ಬಿಡುದಿಲ್ಲ ನಮ್ಗೆ. ಅಂದ್ರೆ ಅವ್ರದ್ದು ಅಷ್ಟು ಉಂಟು. ಅದನ್ನ ನಾವು ನೋಡಿ ಸುಮ್ಮನೆ ಕೂತ್ಕೋತಾರೆ. ನೋಡಿ ಈಗ ವೀರೇಂದ್ರ ಹೆಗ್ಡೆ ಅವ್ರದ್ದೆಲ್ಲ ಇದ್ರು ಕೂಡ ಸುಮ್ಮನೆ ಕೂತಿದ್ದಾರೆ ಅಂತ ಆಗುದಿಲ್ವಾ? ನಾವು ಬಿಡ್ಲಿಕ್ಕೆ ಆಗ್ತದೆ. ಅವರ ಪಟ್ಟಿ ಮುಗಿಯೋವರೆಗೂ ನೀವು ಮಾಡ್ತಾ ಇರ್ತೀರಿ. ಮಾಡ್ಲೇಬೇಕಲ್ಲ, ಇಲ್ಲಾದ್ರೆ ನಾವು ಅವರೊಟ್ಟಿಗೆ ಶಾಮೀಲಾಗಿದ್ದೇವೆ ಅಂತ ಹೇಳಿ ಹೇಳುದಿಲ್ಲ. ಸರ್, ಇದನ್ನ ಬ್ರೀಫ್ ಆಗಿ ಏನ್ ಕೇಸ್ಗಳಿವು, ಈ ಪಟ್ಟಿ ಏನು, ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬೋದಾ? ಒಂದನೇದು ಈಗ ಹೇಳಿ ಆಯ್ತು. ಎರಡನೇದು ಈಗ ನಾನು ಜಸ್ಟ್ ಹೇಳಿದೆ. ಅದು ಬೆಳ್ತಂಗಡಿಯಲ್ಲಿ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ ಅಂತ ಇದೆ, ಅದೊಂದು ಸಮಾಜ ಮಂದಿರ ಅಂತ ಇದೆ. ಅದನ್ನು ಇವರು ದೂಡಿ ಹಾಕಿದ್ದಾರೆ. ಈಗ ಅದರ ಪಕ್ಕದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಾರೆ. ಸೊ ಈ ಕಲ್ಯಾಣ ಮಂಟಪ ಸರ್ಕಾರಿ ಭೂಮಿ ಮೇಲೆ ಇದೆ. ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿಯನ್ನು ದೂಡಿದ್ದಾರೆ. ಆದ್ರೆ ಅದರ ಪಕ್ಕದಲ್ಲಿ ಬಯಲು ರಂಗ ಮಂದಿರ ಅಂತ ಕೊಂಡು ಹೇಳಿ ಒಂದು ಓಪನ್ ಸ್ಟೇಜ್ ಅನ್ನು ಕಟ್ಟಿದ್ದಾರೆ. ಅದು ಕೂಡ ಸರ್ಕಾರಿ ಭೂಮಿಯಲ್ಲಿ ಇದೆ. ಸೊ ಈಗ ನಾವು ಅದರಲ್ಲಿ 49 ಸೆಂಟ್ಸ್ ಅಲ್ಲಿ ಟೋಟಲ್ ಅತಿಕ್ರಮಣ ಇರುವಂತದ್ದು. ಸೊ ಅದರಲ್ಲಿ 25 ಸೆಂಟ್ಸ್ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿಯಿಂದ, 24 ಸೆಂಟ್ಸ್ ಶಾಂತಿವನ ಟ್ರಸ್ಟ್, ಕಲ್ಯಾಣ ಮಂಟಪ ಕಟ್ಟಿಸಿರುವಂತದ್ದು ಶಾಂತಿವನ ಟ್ರಸ್ಟ್ ಇಂದ ಅದು ಅತಿಕ್ರಮಣ ಆಗಿದೆ ಅಂತ ನಾವು ಫೈಲ್ ಮಾಡುವಂತದ್ದು. ಸೊ ಎರಡನೇ ಕೇಸ್ ಬೆಳ್ತಂಗಡಿ ಸಮಾಜ ಬಿಲ್ಡಿಂಗ್ ಸೊಸೈಟಿ, ಇದು ಟೌನ್ ಅಲ್ಲಿ ಇರತಕ್ಕಂತ ಸಮಾಜ ಮಂದಿರ. ಬೆಳ್ತಂಗಡಿ ಪೇಟೆಯಲ್ಲೇ ಇರುವಂತ ಅಯ್ಯಪ್ಪ ಗುಡಿ ಹತ್ರ ಇರುವಂತ ಒಂದು ಸಮಾಜ ಮಂದಿರ ಇರುವುದು. ಸೊ ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ ಎನ್ನುವುದು ಬೆಳ್ತಂಗಡಿಯ ನಾಗರಿಕರೆಲ್ಲ ಸೇರಿ ಮಾಡಿದ ಟ್ರಸ್ಟ್. ಸೊ ಅದರಲ್ಲಿ ಇವರು ಹೋಗಿ ಅಧ್ಯಕ್ಷರಾದ್ರು. ಹೌದು, ಮಾಡಿದ್ದು ಊರಿನವರು ಸೇರಿ ದೊಡ್ಡವರು ಗಣ್ಯ ವ್ಯಕ್ತಿ ಹಣ ಹಾಕ್ಲಿಕ್ಕೆ ಆಗ್ತದೆ ಅವರಿಗೆ ಮಾಡಿದ್ರು. ಇವರು ಆ ಜಾಗವನ್ನ ಶಾಂತಿವನ ಟ್ರಸ್ಟ್ ಮಾಡ್ಕೊಂಡ್ರು ಅಂತ ಹೇಳಿದ್ರು. ಎಲ್ಲವನ್ನಲ್ಲ, 20 ಸೆಂಟ್ಸ್ ಜಾಗ ಯಾವ್ದು ತಗೊಂಡದಿತ್ತು ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿ, ಅದು ಗವರ್ಮೆಂಟ್ ಜಾಗ ಹಿಂದೆ 67 ಸೆಂಟ್ಸ್ ಯಾವ್ದವರಿಗೆ ಮಂಜೂರಾಗಿತ್ತು, 61 ಸೆಂಟ್ಸ್ ಅದು ಅದರ ಹೆಸರಿನಲ್ಲಿ ಈಗಲೂ ಕೂಡ ಇದೆ. ಆದ್ರೆ ಅದರೊಟ್ಟಿಗೆ ಒಂದು 49 ಸೆಂಟ್ಸ್ ಟೋಟಲ್ ಅದು ಮತ್ತೆ ಇದು ಸೇರಿ ಅತಿಕ್ರಮಣವನ್ನು ಮಾಡಿದ್ರು. ಸೊ ಈ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ಅವರಿಗೆ ಪೊಲೀಸರ ಮುಖಾಂತರ ನೋಟಿಸ್ ಸಮನ್ಸ್ ಇಶ್ಯೂ ಆಗ್ಲಿಕ್ಕೆ ಆರ್ಡರ್ ಆಗಿದೆ. ಅದು ಕೂಡ ಅವರಿಗೆ ಇಶ್ಯೂ ಆಗಿದೆ. ಅದು 18/9ಕ್ಕೆ ಅವರಿಗೆ ಎಪಿಯರ್ ಆಗ್ಲಿಕ್ಕೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ನಲ್ಲಿ. ಅದು ಎರಡನೇದು. ನಂತರ ಶಾಂತಿವನ ಟ್ರಸ್ಟ್ ಅಂದ್ರೆ ಇದು ಸಮಾಜ ಮಂದಿರ ಬಿಲ್ಡಿಂಗ್ ಸೊಸೈಟಿಗೆ ಟಚ್ ಆಗಿರುವಂತ ಜಾಗ ಹೇಳಿದಾಗೆ ಆ ಶಾಂತಿವನ ಟ್ರಸ್ಟ್ ಹೆಸರಿನಲ್ಲಿ ಅವರದು ಕಟ್ಟಡ ಆಗಿರುವಂತದ್ದು ಕಲ್ಯಾಣ ಮಂಟಪ. ಸೊ ಇದು ಕಲ್ಯಾಣ ಮಂಟಪ. ಈ ಶಾಂತಿವನ ಟ್ರಸ್ಟ್ ಅಂತ ಅಂದ್ರೆ ಈ ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ, ಅಂದ್ರೆ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಅತ್ಯಾಚಾರ ಕೊಲೆಯಾಗಿ ಡೆಡ್ ಬಾಡಿ ಬಿದ್ದಿರೋ ಪಕ್ಕದಲ್ಲಿ ಇರತಕ್ಕಂತ ಪ್ರಕೃತಿ ಚಿಕಿತ್ಸಾ ಮಂದಿರ ಅಂತ ಬೋರ್ಡ್ ಎಲ್ಲ ಇದೆ. ಅದು ಶಾಂತಿವನ ಟ್ರಸ್ಟ್ ಅಂತ. ಆ ಶಾಂತಿವನ ಟ್ರಸ್ಟ್ ಆ ಜಾಗ ಕೂಡ ಸರ್ಕಾರದ್ದು. ಅದು ಅಲ್ಲಿ ಈ ಕಲ್ಯಾಣ ಮಂಟಪ ಕಟ್ಟಿರುವಂತದ್ರಲ್ಲಿ ಒಂದು 20-25 ಸೆಂಟ್ಸ್ ಜಾಗ ಸರ್ಕಾರಿ ಜಾಗ ಇದೆ. ಇದರ ಬಗ್ಗೆ ಸರ್ವೆ ಮಾಡ್ಲಿಕ್ಕೆ ಅಂತ ಯಾಕೆ ಈ ಕೋರ್ಟಿಗೆ ಬಂತು ಅಂತ ಹೇಳಿದ್ರೆ, ಹಿಂದೆ ಸರ್ವೆ ಮಾಡ್ಲಿಕ್ಕೆ ಆಗುವಾಗ
ರಂಜನ್ ರಾವ್ ಇವರು ಕಂಪ್ಲೇಂಟ್ ಮಾಡಿದಿತ್ತು, ಸರ್ವೆಗೆ ಆರ್ಡರ್ ಆಯಿತು. ಸರ್ವೆ ಮಾಡ್ಲಿಕ್ಕೆ ಆಗ್ಬೇಕಾದ್ರೆ ಸರ್ವೆ ಮಾಡ್ಲಿಕ್ಕೆ ಅಲ್ಲಿಯ ಸ್ಥಳೀಯ ಶಾಸಕರು ಹರೀಶ್ ಪೂಂಜಾ ಅವರು ಅಡ್ಡಿ ಮಾಡಿದ್ರು. ಲೆಟರ್ ಅನ್ನು ಕೊಟ್ಟು ತಹಸೀಲ್ದಾರ್ಗೆ ಈ ಸರ್ವೆಯನ್ನು ಮಾಡೋದು ಈಗ ಬೇಡ, ನನಗೆ ಅಸೆಂಬ್ಲಿ ಉಂಟು, ಇನ್ನೊಂದು ಸಲಕ್ಕೆ ಬಾಕಿ ಉಂಟು, ನಾನು ಅದರಲ್ಲಿ ಆಡಳಿತ ಮಾಡಲಿ, ನಾನು ಇದ್ದು ಆಗ್ಬೇಕು ಸರ್ವೆ ಅಂತ ಒಟ್ಟಾರೆಯಾಗಿ ಸರ್ವೆ ಆಗದ ಹಾಗೆ ತಡೆದ್ರು. ಕೊನೆಗೆ ಈಗ ಇದನ್ನು ಅವ್ರು ಇರ್ಬೇಕು ಅಂತ ಏನು ಕಾನೂನು ಇದೆ? ಇಲ್ಲ, ಕಾನೂನು ಇಲ್ಲ. ಮತ್ತೆ ಅವ್ರು ಯಾಕೆ ಪತ್ರ ಕೊಟ್ಟು ತಡೀತಾರೆ? ಪತ್ರ ಕೊಡ್ತಾರೆ ಯಾಕಂದ್ರೆ ಅವರು ವೀರೇಂದ್ರ ಹೆಗಡೆ ಅವರ ರಕ್ಷಕರು, ಸರ್ಕಾರಿ ಭೂಮಿ ರಕ್ಷಕರು. ಅವ್ರ ಮಾತನ್ನ ಇವ್ರು ಯಾಕೆ ಅಧಿಕಾರಿಗಳು ಸರ್ವೆ ಮಾಡೋರು ಯಾಕೆ ಕೇಳಬೇಕು? ಮಾಮೂಲಿಯಾಗಿ ನಮ್ಗೆ ಗೊತ್ತಲ್ಲ, ಒಂದು ತಾಲೂಕಿನಲ್ಲಿ MLA, SI ಮತ್ತು ಒಬ್ಬರು ತಹಸೀಲ್ದಾರು ಮತ್ತೆ ಇಒ ಇವರೆಲ್ಲ ಹೇಗೆ ವರ್ತಿಸ್ತಾರೆ ಅನ್ನೋದು. ಯಾರು ಕೂಡ MLA ಅವರ ಮಾತನ್ನು ಮೀರಿ ಹೋಗುವಂತದ್ದು ಸಾಮಾನ್ಯವಾಗಿ ಇರುವುದಿಲ್ಲ. ಮತ್ತೆ ಒಂದೇದ ಅವರವರಿಗೆ ಬೇಕಾದವ್ರನ್ನ ತರಿಸ್ತಾರೆ. ಈಗ ನೀವು ಕೋರ್ಟ್ಗೆ ಬಂದು ಇದು ಸರ್ವೆ ಎಲ್ಲ ಆಗ್ಬೇಕು ಅಂತ ಕೇಳ್ತಾ ಇದ್ದೀರಾ? ಕೋರ್ಟ್ಗೆ ಬಂದು ಸರ್ವೆ ಇದೆಲ್ಲ ಮಾಡಿ ಸರಿಯಾದ ರೀತಿಯಲ್ಲಿ ಆಗ್ಬೇಕು ಅಂತ ಕೇಳ್ತಾ ಇದ್ದೀರಾ? ಅಲ್ಲ, ಈಗ ಕೋರ್ಟ್ ಆರ್ಡರ್ ಮಾಡಿದೆ ಸರ್ವೆ ಮಾಡ್ಬೇಕಂತ. ಓಕೆ, ಈಗ ಇದರಲ್ಲಿ ಈಗ ಆಯ್ತು. ಈಗ ಅದು 3ನೇ ಪ್ರಕರಣದಲ್ಲಿ ಈಗ ಅದು ಆರ್ಡರ್ ಆಗಿದೆ, ಸರ್ವೆಗೋಸ್ಕರ ಆರ್ಡರ್ ಆಗಿದೆ. ಎಷ್ಟು ಸ್ಥಳ ಅಲ್ಲಿ ಸರ್ಕಾರಿ ಸ್ಥಳ ಇರುವುದು, ಅದರಲ್ಲಿ ಅತಿಕ್ರಮಣ ಎಷ್ಟು, ಅತಿಕ್ರಮಣ ಆಗಿದ್ರೆ ಯಾರು ಮಾಡಿದ್ದಾರೆ, ಈ ಎಲ್ಲ ವಿವರಗಳನ್ನು ಅವರು ಸ್ಟೇಟಸ್ ರಿಪೋರ್ಟ್ ಅನ್ನು ಕೊಡಬೇಕು. ಈಗ ಅದನ್ನ ಈಗ ಸರ್ವೆ ಮಾಡಲೆ. ಸೊ ಆಯ್ತು, ಸರ್ವೆ ರಿಪೋರ್ಟ್ ಬರ್ತದೆ. ಅದರಲ್ಲಿ ಹೇಮಾವತಿ, ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಕುಮಾರ್, ಈ 3 ಮಂದಿಯನ್ನು. ಹೇಮಾವತಿ ಅಂದ್ರೆ ವೀರೇಂದ್ರ ಹೆಗಡೆ ಶ್ರೀಮತಿ ಅವರು, ಹರ್ಷೇಂದ್ರ ಅವರ ತಮ್ಮ, ನೆಚ್ಚಿನ ತಮ್ಮ. ಓಕೆ, ಈಗ ಇದೊಂದು ಪ್ರಕರಣ ಆಯ್ತು. ಮತ್ತೆ ಯಾವುದು? ಮತ್ತೆ ಮುಂದಿನ ಪ್ರಕರಣಗಳೇನು ನೀವು ಹೇಳ್ಬೋದಾದ್ರೆ? 4ನೇದ್ದು, 5ನೇದ್ದು ಮತ್ತು 6ನೇದ್ದು, ಇದು 3 ಕೂಡ 4181, 4182, 4183 ಸೀರೀಸ್ ಅಲ್ಲಿ ಈ 3 ಒಂದೇ ದಿವಸ ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಕೇಸ್ಗಳು. ಹೌದು. ಏನು ಕೇಸು? ಇದಕ್ಕೆ ಸ್ವರ್ನಿನ್ ಸ್ಟೇಟ್ಮೆಂಟ್ ಆಗಿದ್ಯಾ ನಿಮ್ಮ ಪ್ರಮಾಣೀಕೃತ? ಇಲ್ಲ, ಇದು ಈಗ ಈ ಫಸ್ಟಿಗೆ 3 ಯಾವ್ದುಂಟು ಅದಕ್ಕೆ ಮಾತ್ರ ಆಗಿದೆ. ಅನಂತರ 5 ಯಾವ್ದುಂಟು ಅದಕ್ಕೆ ಸ್ವರ್ಣ ಸ್ಟೇಟ್ಮೆಂಟ್ ಆಗ್ಲಿಲ್ಲ. ಆಗ್ಬೇಕು. ಯಾಕಂದ್ರೆ ಆಗ ಜಡ್ಜರು ಇಲ್ಲ, ಜಡ್ಜರ್ ಇಲ್ಲದೆ ಸ್ವರ್ಣ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಆರ್ಡರ್ ಕೂಡ ಆಗಿಲ್ಲ. ಆಯ್ತು. ಹೀಗೆ ಈ 3, 4, 5, 6 ಯಾವ್ದುಂಟು ಇದು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತ ಇದು ಅತಿಕ್ರಮಣಗಳು. 71 ಎಕರೆ 83 ಸೆಂಟ್ ಇದು ಒತ್ತುವರಿ ವಿಸ್ತೀರ್ಣ ಅಂದ್ರೆ. ಹೌದು ಹೌದು. ಅಲ್ಲ, ಧರ್ಮಸ್ಥಳ ಗ್ರಾಮದಲ್ಲಿ 106 ಎಕರೆ ಜಮೀನನ್ನ ಅವರು ಆಕ್ರಮಣ ಮಾಡಿ, ನೀವು ಅವರ ಕುಟುಂಬದಲ್ಲಿ 1000 ಎಕರೆ ಇದೆ ಅಂತ ನೀವು ಹೇಳ್ತೀರಿ. ಧರ್ಮಸ್ಥಳದಲ್ಲಿ ಈ ಕೊಳಂಜಿಲೋಡಿ, ಇರ್ನಾಡಿ, ಕಟ್ಟದ ಬಯಲು ಅಂತ ಎಲ್ಲ ಇದೆ. ಈ ಎಲ್ಲ ಜಾಗದಲ್ಲಿ ಅವ್ರದ್ದು ಅತಿಕ್ರಮಣಗಳು ಇರುವಂತದ್ದು ಇದೆ. ಈ ಈ ಈ ಜಾಗ ಯಾವುದುಂಟೋ ಈ ರಬ್ಬರ್ ತೋಟವನ್ನು ಅವರು ಖರೀದಿ ಮಾಡಿರುವಂಥದ್ದು. ರಬ್ಬರ್ ತೋಟವನ್ನು ಅವರು ಖರೀದಿ ಮಾಡಿದ್ದಾರೆ. ಆ ಖರೀದಿ ಮಾಡಿದ ರಬ್ಬರ್ ತೋಟ ಅದರ ಪಕ್ಕದಲ್ಲಿ ಇರುವಂತ ಸರ್ಕಾರಿ ಸ್ಥಳವನ್ನು ಅತಿಕ್ರಮಣ ಮಾಡಿದ್ದಾರೆ. KJ ಜಾಯ್ ಅಂತ ಅವರಿಂದ ಅವರು ಖರೀದಿ ಮಾಡಿದ್ದು ರಬ್ಬರ್ ತೋಟ. ಅದರ ಸುತ್ತಲಿರುವಂತದ್ದು ಜಾಗ ಯಾವುದುಂಟೋ ಒಬ್ಬ ವ್ಯಕ್ತಿ ಆರೋಪ ಮಾಡೋದು, ನಮ್ಮ ತಂದೆಯನ್ನ ಇವರು ಆಕ್ಸಿಡೆಂಟ್ ಮಾಡಿಕೊಂಡು ಅವ್ರ ಜಮೀನನ್ನ ಅವರು ಕಬ್ಜಾ ಮಾಡಿಕೊಂಡು. ಅವರ ಕುಟುಂಬದವರೇ, ಅದು ಇವ್ರು ಬರ್ಲಿಲ್ಲ, ಇವರು ಅವರಿಗೆ ಸೇಲ್ ಮಾಡಿದ್ದಾರೆ. ಈ ಮೂರು ಪಾಲು ಏನು ಹೇಳಿದ್ದಾರೆ ಅದು 3 ಪಾಲು ಸೇಲ್ ಆಗಿದೆ. ನಮ್ಮ ಕುಟುಂಬದವರನ್ನ ಆಕ್ಸಿಡೆಂಟ್ ಮಾಡಿ ತಂದೆಯನ್ನ ಎಕ್ಸಾಕ್ಟ್ಲಿ ಅದೇ ಅಪಘಾತದಲ್ಲಿ ಕೊಂದು ಈ ತರ ಮಾಡಿದ್ರು ಅಂತ ಹೇಳ್ತಾರೆ. ಈ ಜಾಯ್ ಅನ್ನೋ ಹೆಸರು ಅದಕ್ಕೆ ಸಂಬಂಧಪಟ್ಟಿದೆ. ಸೇಮ್ ಅವರದೇ. ಜಾಯ್ ಅನ್ನುವಂಥವರು ಮತ್ತೆ ಅವರ ಇನ್ನೊಬ್ರು, ಅಂದ್ರೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗವನ್ನ, ಸರ್ಕಾರಿ ಜಾಗವನ್ನ, ಜಾಯ್ ಅನ್ನೋರ ಜಮೀನನ್ನ ಇವರು ಕೊಂಡ್ಕೊಂಡ್ರು. ಅದಾದ ನಂತರದಲ್ಲಿ ಅದರ ಪಕ್ಕ ಸುತ್ತಮುತ್ತ ಇದ್ದಂತ ಸರ್ಕಾರಿ ಭೂಮಿಯನ್ನ ಆಕ್ರಮಿಸಿದ್ರು, ಕಬಳಿಸಿದ್ರು. ಇದು ನಿಮ್ಮ ಆರೋಪ? ಈಗ ಅದರಲ್ಲಿ ನಿಖರವಾಗಿ ನಮ್ಗೆ ಎಷ್ಟು ಜಾಗ ಇದೆ ಅಂತ ಹೇಳಲಿಕ್ಕೆ ನಮ್ಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೇನು ಬಿಡುವುದಿಲ್ಲ. RTC ಆಧಾರದ ಮೇಲೆ ನಾವು ಅದನ್ನು ಹೇಳ್ತೇವೆ. RTC ಆಧಾರದ ಮೇಲೆ ಇದೆಲ್ಲ ನಕ್ಷೆಗಳು ಅದರದ್ದೆಲ್ಲ. ಈ ನಕ್ಷೆಗಳನ್ನು ನಾವು ಇಟ್ಟಿದ್ದೇವೆ, ಒರಿಜಿನಲ್ಲೇ ಉಂಟು. ನಾವು ಕೋರ್ಟಿಗೆ ಹಾಜರುಪಡಿಸಬೇಕಾದ್ರೆ ಒರಿಜಿನಲ್ಲೇ ಹಾಜರುಪಡಿಸಿದ್ದೇವೆ. ಕೋರ್ಟಿಗೆ ಒರಿಜಿನಲ್ ಎಲ್ಲ ಸರಿ. ಇಲ್ಲ, ನಾನು ಹೇಳೋದು ಈ 3 ನಂಬರ್ 4181, 4182, 4183, ಈ 3 ನಂಬರ್ಗಳು ಒಟ್ಟು ಒಂದೇ ಗ್ರಾಮದ, ಒಂದೇ ಪ್ರದೇಶದಲ್ಲಿರ್ತಕ್ಕಂಥ, ಆಜುಬಾಜಲ್ಲಿರ್ತಕ್ಕಂಥ ಜಮೀನುಗಳು 3 ಸೇರಿ 175 ಎಕರೆ ಆಗುತ್ತೆ. 71, 83, 71.83, 32.24 ಇಷ್ಟು ಅತಿಕ್ರಮಣ ಆಗಿರೋ ಭೂಮಿ. ಈಗ ಅಷ್ಟು ಭೂಮಿ ನಿಖರವಾಗಿ ಉಂಟಂತ ಕೇಳಿಕೆ ನಾವು ಕಂದಾಯ ಇಲಾಖೆ ಅಲ್ಲ, ನಮ್ಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಗೇಟ್ ಉಂಟು. ಆದ್ರೆ RTC ತೆಗೆದಾಗ RTCಯಲ್ಲಿ ಆ ಸರ್ಕಾರಿ ಭೂಮಿಯ ವಿಸ್ತೀರ್ಣಗಳು ನಮ್ಗೆ ಲಭ್ಯ ಆಗ್ತದೆ. ಸೊ RTCಯಲ್ಲಿ ಏನು ಲಭ್ಯ ಇದೆ ಆ ಭೂಮಿಯನ್ನ ನೀವು ಮೆನ್ಷನ್ ಮಾಡಿದಿರಿ. ನಿಖರವಾಗಿ ಇಷ್ಟೇ ಆಕ್ಯುಪೈ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಭೂಮಿಯ ಕತೆ ಮುಂದೆ ಏನು? ನಮ್ಮ ಸಂಘಟನೆಗಳಿದೆ, ನಾವಿದ್ದೇವೆ, ಅಲ್ಲಿ ಜೀವಂತ ಇದ್ದೇವೆ, ಸತ್ತಿಲ್ಲ ನಾವು ಬಿಡುದಿಲ್ಲ. ನೀವು ಪ್ರಶ್ನೆ ಮಾಡ್ತೀರಿ? ಪ್ರಶ್ನೆಯೂ ಮಾಡ್ತೇವೆ, ಬಿಡುದು ಕೂಡ ಇಲ್ಲ. ಏನ್ ಮಾಡ್ತೀರಿ ಮತ್ತೆ? ಭೂಮಿ ಪ್ರತಿಭಟನೆ ಮಾಡ್ತೇವೆ, ಮೀಡಿಯಾದವನ್ನ ಕರಿತೇವೆ, ಎಲ್ಲರನ್ನು ಕರಿತೇವೆ, ಬಹಿರಂಗ ಮಾಡ್ತೇವೆ. ಇದು ನೋಡಿ ಸರ್ಕಾರಿ ಭೂಮಿ, ಇದನ್ನು ಭೂ ಮಂಜೂರಾತಿ
ಕಾಯ್ದೆಯ ನಿಯಮ 5ರ ಪ್ರಕಾರ ಸರ್ಕಾರಿ ಭೂಮಿಯಲ್ಲಿ 50% SC ಮತ್ತು ST ಗಳಿಗೆ ಹಂಚಬೇಕು. ನಮ್ದೀಗ ದಲಿತರ ಭೂ ಹಕ್ಕೋತ್ತಾಯ ಸಮಿತಿ ಅಂತ ಇದೆ. MB ಕರಿಯ ಸಂಚಾಲಕರಾಗಿದ್ದಾರೆ. ದೊಡ್ಡ ಕಮಿಟಿ ಇದೆ. ನಾವು ಹಿಂದಿನ ಸಲವೂ ಕೂಡ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಜಾಥಾ ಮತ್ತು ಸಭೆಯನ್ನು ಮಾಡಿ ಈ ಸರ್ಕಾರಿ ಭೂಮಿ, ಲಭ್ಯ ಸರ್ಕಾರಿ ಭೂಮಿ ಕೊಡ್ಬೇಕಂತ ನಾವೆಲ್ಲ ಹಕ್ಕೊತ್ತಾಯ ಮಾಡಿದ್ದೇವೆ. ಅದರೊಟ್ಟಿಗೆ ಹೆಗಡೆ ಅವರು ಮಾಡಿರುವಂತಹ ಇಂಥ ಅತಿಕ್ರಮಣದ ಭೂಮಿ ಯಾವ್ದುಂಟೋ ಅದೆಲ್ಲವನ್ನೂ ಕೂಡ ದಲಿತರಿಗೆ ಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಯಾಕಂದ್ರೆ ಅಲ್ಲಿ ಅಶೋಕನಗರದಲ್ಲಿರುವಂತಹ ದಲಿತರ ಪಾಡಲು ಇವತ್ತು ಕೂಡ ಅವರು ಆ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಹಕ್ಕುಪತ್ರ ಇಲ್ಲ. ಹಕ್ಕುಪತ್ರ ಇಲ್ಲ ಅವರಿಗೆ. 2.5-3 ಸೆಂಟ್ಸ್ ಇದ್ದು ಅಶೋಕನಗರ ಅನ್ನುವುದು ವೀರೇಂದ್ರ ಹೆಗ್ಗಡೆಯವರ ದೊಡ್ಡ ಭವ್ಯವಾದ ಬಂಗಲೆ ಏನಿದೆ ಅದರ ಎದುರುಗಡೆಗೆ ಪಕ್ಕದಲ್ಲೇ ಇದೆ. ಅವರು ಶತಮಾನಗಳಿಂದ ದೇವಸ್ಥಾನದ ಸ್ವಚ್ಛತಾ ಕರ್ಮಿಗಳು. ಕಾರ್ಮಿಕ ಕಾಯ್ದೆ ಧರ್ಮಸ್ಥಳ ರಿಪಬ್ಲಿಕ್ ಲಘವಾಗುವುದೇ ಇಲ್ಲ. ಕಾರ್ಮಿಕ ಕಾಯ್ದೆ ಪ್ರಕಾರ ಸಂಬಳವೂ ಇಲ್ಲ, ಪ್ರಾವಿಡೆಂಟ್ ಫಂಡ್ ಇಲ್ಲ, ಹಕ್ಕುಪತ್ರ ಇಲ್ಲ. 2015ನೇ ಇಸ್ವಿಯಲ್ಲಿ ಎಲ್ಲಾ ದೇವಸ್ಥಾನಗಳು ದೇಶಾದ್ಯಂತ ಇರುವಂತಹ ಅದರ ನೌಕರರಿಗೆ ಪ್ರಾವಿಡೆಂಟ್ ಫಂಡ್ ಕೊಡಬೇಕಂತ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿತ್ತು. ಕ್ಯಾಬಿನೆಟ್ ಗೆಜೆಟ್ ನೋಟಿಫಿಕೇಶನ್ ಆಯ್ತು. ಯಾವ ಬಿಜೆಪಿ ಇವರನ್ನು MP ಆಗಿ ಮಾಡಿದೆಯೋ ಆ ಬಿಜೆಪಿ ಸರ್ಕಾರದ್ದೇ ಕಾನೂನಿದ್ದು. ಆದ್ರೆ ಆ ಸರ್ಕಾರದ ನೇಮಿತ ಬಿಜೆಪಿ ರಾಜ್ಯಸಭಾ ಸದಸ್ಯರು ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಪ್ರಾವಿಡೆಂಟ್ ಫಂಡಿಗೆ ಅದರ ಬದಲಿಗೆ ಅವರು ತಕರಾರು ಮಾಡಿ ಹೈಕೋರ್ಟಿಗೆ ಹೋಗಿದ್ದಾರೆ. ನಾನು ಕೊಡ್ಲಿಕ್ಕೆ ಬದ್ಧ ಅಲ್ಲ ಅಂತೇಳಿ 2017ರಲ್ಲಿ. ಓಕೆ. ಅದಕ್ಕೆ ಹೈಕೋರ್ಟ್ ನಲ್ಲಿ ಆಗ ಸಿಂಗಲ್ ಜಡ್ಜಿ ಹೇಳಿತ್ತು, ಒಬ್ಬರು ಧರ್ಮಾಧಿಕಾರಿಯಾಗಿದ್ದುಕೊಂಡು ಕೂಡ ಇವರು ಶುದ್ಧ ಕೈಗಳಿಂದ ಬಂದಿಲ್ಲ, ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ಅಡಗಿಸಿಟ್ಟು ನ್ಯಾಯಾಲಯಕ್ಕೆ ವಂಚನೆ ಮಾಡಿದ್ದಾರೆ ಅಂತ ಕೊಂಡು ಆದೇಶ ಮಾಡಿದ್ರು. ಅದ್ರ ಮೇಲೆ ಅವರು ಅಪೀಲ್ ಹೋದ್ರು. ಅಪೀಲ್ ಹೋಗಿ ಅದು ರಿಮಾಂಡ್ ಕೂಡ ಈಗ ಆಗಿದೆ. ಇಲ್ಲಿ ಪ್ರಶ್ನೆ ಇರುವಂತದ್ದು ತಾಂತ್ರಿಕ ಸಂಗತಿಗಳ ಬಗ್ಗೆ ಅಲ್ಲ. ತಾಂತ್ರಿಕ ಸಂಗತಿಗಳು ಅಥವಾ ಎರರ್ಗಳು, ಟೈಪಿಂಗ್ ಎರರ್ಗಳು ಇತ್ಯಾದಿಗಳೆಲ್ಲ ಆಗುವಂಥದ್ದೆಲ್ಲ ಆಗ್ತದೆ. ಒಂದು ಮೌಲ್ಯ ಅಂತ ಇರುವುದಿಲ್ಲ. ಇಷ್ಟು 100 ಕೋಟಿ ರೂಪಾಯಿ ಆದಾಯ ಇರುವಂತ ಈ ದೇವಸ್ಥಾನದಲ್ಲಿ ಪ್ರಾವಿಡೆಂಟ್ ಫಂಡ್ ಅನ್ನು ಸರ್ಕಾರವೇ ಬೇಡ ಹೇಳಿದ್ರೆ ನೀವು ಕೊಡ್ಬೇಕು. ಸರ್ಕಾರ ಬೇಡ ಹೇಳುದಿಲ್ಲ, ನೀವಾಗಿ ಕೊಡ್ಬೇಕು. ಕಾನೂನಿಲ್ಲ, ನಾವೇ ಕೊಡ್ತೇವೆ ಅಂತ ಹೇಳ್ಬೇಕು. ಮಾದರಿಯಾಗಿರ್ಬೇಕು ಅಂತ. ಅದು ಈಗ ಸರ್ಕಾರ ಹೇಳಿದ ಮೇಲೆಯೂ ಕೂಡ ನಾನು ಕೊಡ್ಲಿಕ್ಕೆ ಬದ್ಧ ಅಲ್ಲ ಅಂತ ಕೋರ್ಟಿಗೆ ಹೋಗಿ ಇಲ್ಲಿವರೆಗೆ ಸಹ ಪ್ರಾವಿಡೆಂಟ್ ಫಂಡಿಗೆ ಕೊಡ್ತಾ ಇಲ್ಲ. ಸರಿ, ಈಗ ಈ ಭೂಮಿಗಳು ಇವರ ಅತಿಕ್ರಮಣದಲ್ಲಿರ್ತಕ್ಕಂಥ ಭೂಮಿಗಳು ಬಂದು ದಲಿತರಿಗೆ ಹಂಚಿಕೆ ಆಗ್ಬೇಕು ಅಂತ ಒಂದು ಉದ್ದೇಶವನ್ನ, ಆಶಯವನ್ನ ವ್ಯಕ್ತಪಡಿಸಿದ್ರಿ. ಸಂತೋಷ, ನೀವು ಸಕ್ಸಸ್ ಆಗಿ ದಲಿತರಿಗೆ ಭೂಮಿ ಸಿಗ್ಲಿ. ನೆಕ್ಸ್ಟ್ SKDRDP ವೀರೇಂದ್ರ ಹೆಗ್ಡೆ ಮತ್ತು ಇತರ 8 ಮಂದಿ ಅಂತ ಒಂದು ಕೇಸ್ ಹಾಕಿದ್ದೀವಿ. ಕೊಕ್ಕಡ ಗ್ರಾಮದಲ್ಲಿ ಗೋಶಾಲೆ ಮಾಡ್ಲಿಕ್ಕೆ ಅಂತಕೊಂಡು ವೀರೇಂದ್ರ ಹೆಗ್ಡೆ ಅವರು ಸರ್ಕಾರದಿಂದ 8 ಎಕರೆ ಭೂಮಿಯನ್ನು ತೆಗೆದುಕೊಳ್ತಾರೆ. ಗೋಮಾಳ ಭೂಮಿಯನ್ನ ಗೋಶಾಲೆ ಮಾಡಿದ್ದಾರೆ. ಆದ್ರೆ ಅಲ್ಲಿ ಕೊಕ್ಕಡ ಗ್ರಾಮದಲ್ಲಿರುವಂತಹ ಗೋವುಗಳ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದ ಭೂಮಿ ಎಷ್ಟಿರಬೇಕೋ ಅದರ 10% ಕೂಡ ಭೂಮಿಯಲ್ಲಿ ಇಲ್ಲ. ಹಾಗಿರ್ಬೇಕಾದ್ರೆ ಇವರಿಗೆ ಗೋಮಾಳ ಭೂಮಿಯನ್ನು ಯಾಕೆ ಕೊಡ್ತೀರಿ? ಎರಡನೇದು, ನಿಮ್ಗೆ 8 ಎಕರೆ ಭೂಮಿಯನ್ನು ಗೋಮಾಳ ಭೂಮಿಯನ್ನು ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ.